ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಕ್ಯಾಬಿನೆಟ್ ಸಭೆಯನ್ನ ಕರ್ನಾಟಕ ಸರ್ಕಾರ ಕರೆದಿದೆ. ಅದಕ್ಕಿಂತ ಮುಂಚಿತವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆ ಸಮುದಾಯದ ಪ್ರಮುಖ ನಾಯಕರ ಜೊತೆಗೆ ಏನಪ್ಪಾ ಅಂದ್ರ ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನದ ನಂತರ ಏನಪ್ಪಾ ಅಂದ್ರ ಇದಕ್ಕೆ ಸಂಬಂಧಪಟ್ಟಂತೆ ಏನೇನ್ ಡಿಸಿಷನ್ ತೆಗೆದುಕೊಳ್ಬಹುದು ತಾವೆಲ್ಲ ಬಹಳಷ್ಟು ನಿರೀಕ್ಷೆ. ಯಾಕಂದ್ರೆ ಈ 3 ವರ್ಷದ ಅವಧಿ ಒಳಗ ಸಾಕಷ್ಟು ಏನಪ್ಪಾ ಅಂದ್ರ ಚಳ್ಳೆ ಹಣ್ಣನ್ನ ಸರ್ಕಾರ ಏನಪ್ಪಾ ಅಂದ್ರ ಯುವಕರಿಗೆ ತಿನ್ಸಿದೆ. ಏನು ಸ್ಪರ್ಧಾರ್ಥಿಗಳಿದ್ರಲ್ಲ, ನಿಮ್ಗೆಲ್ಲ ಏನಪ್ಪಾ ಅಂದ್ರ ತುಂಬಾ ಏನಪ್ಪಾ ಅಂದ್ರ ಇದರಿಂದ ಸಫರ್ ಆಗಿದಿರಿ. ಬಹಳ ಏನಪ್ಪಾ ಅಂದ್ರ ಡಿಪ್ರೆಷನ್‌ಗೆ ಒಳಗಾಗಿದ್ರಿ. ಆದ್ರೆ ಇವತ್ತು ಸುಮಾರು ಜನ ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ರಿ, ಸರ್ ಇವತ್ತು ಫೈನಲ್ ಆಗ್ಬೋದನಾ ಅಂತೇಳಿ. ಸ್ನೇಹಿತರೆ, ಆ 100ಕ್ಕೆ 90ರಷ್ಟು ಏನಪ್ಪಾ ಅಂದ್ರ ಫೈನಲ್ ಆಗ್ಬೋದು. ಯಾಕಂತಂದ್ರೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒತ್ತಡ ಏನಪ್ಪಾ ಅಂದ್ರ ಸರ್ಕಾರದ ಮೇಲೆ ಉಂಟಾಗಿದೆ. ಅದರಲ್ಲೂ ಏನಪ್ಪಾ ಅಂದ್ರ ಧಾರವಾಡದಲ್ಲಿ ಲಾಸ್ಟ್ ಟೈಮ್ ಏನಪ್ಪಾ ಅಂದ್ರ ನಾವು ಏನು ಒಂದು ಹೋರಾಟ ಪ್ರತಿಭಟನೆ ಮಾಡ್ಲಿಕ್ಕೆ ಇಳಿದಿದ್ದೀವಿ, ಅರೆಸ್ಟ್ ಆದೀವಿ. ಅದಾದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಯಾವ ಒಂದು ಪ್ರತಿಭಟನೆಗಳಿಗೂ ಏನಪ್ಪಾ ಅಂದ್ರ ಅಲ್ಲಿಂದ ಧಾರವಾಡ ಒಂದು ಆ ಅರೆಸ್ಟ್ ಆದ್ಮೇಲೆ ಯಾವ ಒಂದು ಪ್ರತಿಭಟನೆಗೂ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ. ಅಂದ್ರೆ ಇಷ್ಟ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬಹಳ ಏನಪ್ಪಾ ಅಂದ್ರ ಸರ್ಕಾರ ಜಾಗೃತೆಯಿಂದ ಮತ್ತೆ ಪ್ರೊಟೆಸ್ಟ್ ದೊಡ್ಡ ಮಟ್ಟದಲ್ಲಿ ಆಗ್ಬೋದು, ಸರ್ಕಾರ ಕೆಟ್ಟ ಹೆಸರು ಬರ್ಬೋದು ಅನ್ನೋ ಕಾರಣಕ್ಕಾಗಿ ಇದನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದೆ. ಬಟ್ ಇಲ್ಲಿ ಈಗ ಒಳಗಡೆ ಆಂತರಿಕವಾಗಿ ಚರ್ಚೆ ಆಗ್ತಕ್ಕಂಥದ್ದು ಏನು ಅಂತಂದ್ರೆ, ಫಸ್ಟ್ ಏನಪ್ಪಾ ಅಂದ್ರ ಆ ಒಂದು ಸಮುದಾಯದ ಎಲ್ಲಾ ಲೀಡರ್ಸ್ ಗಳನ್ನ ಕರೆದು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನ ಮಾಡಿ ಅಂತಿಮವಾಗಿ ಮಧ್ಯಾಹ್ನ ತೆಗೆದುಕೊಳ್ತಕ್ಕಂಥ ಡಿಸಿಷನ್ ಫೈನಲ್ ಮಾಡ್ಬೇಕು ಅಂತೇಳಿ ಸಿಎಂ ಅವ್ರು ಏನಪ್ಪಾ ಅಂದ್ರ ಎಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಮತ್ತೆ ಯಾವ ಯಾವ ಪ್ರಕಾರ ಏನೇನ್ ಆಗ್ಬೋದು, ಲೆಫ್ಟ್ ಟು ರೈಟ್ 5.3 5.3 ಆಮೇಲೆ ಪ್ರಶ್ ಅಂತೇಳಿ ಬರುತ್ತಲ್ಲ 4.4 ಅಂತೇಳಿ ಈ ಒಂದು ನಿರೀಕ್ಷೆಯಲ್ಲಿ ಆಗ್ಬೋದು. ತಾಂತ್ರಿಕ ಸಮಿತಿ ಇದನ್ನ ಫೈನಲ್ ಮಾಡಿದೆ ಅಂತೇಳಿ ಒಂದ್ ಸ್ವಲ್ಪ ಏನಪ್ಪಾ ಅಂದ್ರ ಹಿಂಟ್ ಸಿಕ್ಕಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ ಸುಮಾರು ಜನ ಏನಪ್ಪಾ ಅಂದ್ರ ಸರ್ ಯಾವಾಗ ಆಗತ್ತೆ, ಏನಾಗತ್ತೆ, ಮತ್ತೆ ಮುಂದ್ ಹಾಕ್ತಾರ ಅನ್ನುವಂಥದ್ದಿದೆ. ಸ್ನೇಹಿತರೆ, ಹೇಳಿನಲ್ಲ ನಿಮ್ಗೆ ಆಲ್ರೆಡಿ ಏನಪ್ಪಾ ಅಂದ್ರ 100ಕ್ಕೆ 90ರಷ್ಟು ಇವತ್ತು ಫೈನಲ್ ಆಗ್ಬೋದು. ಅದರ್ವೈಸ್ ಏನಾದ್ರು ತಂಟೆ ತಕರಾರುಗಳು ಅಥವಾ ಅಲ್ಲಿ ಒಳಗಡೆ ಏನಪ್ಪಾ ಅಂದ್ರ ನಡೀತಕ್ಕಂಥವು ಸುಮಾರು ಏನಪ್ಪಾ ಅಂದ್ರ ಈ ಒಳ ಮೀಸಲಾತಿ ಅನ್ನುವಂಥ ಕಾನ್ಸೆಪ್ಟ್ ಅಷ್ಟು ಸುಲಭವಾಗಿ ಏನಪ್ಪಾ ಅಂದ್ರ ಬಗೆಹರಿಯೋದಿಲ್ಲ. ಬಟ್ ಇವತ್ತು ಅದು ಅಂತಿಮವಾಗಿ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಇರೋ ಕಾರಣಕ್ಕಾಗಿ ಇವತ್ತು ಇದನ್ನ ಫೈನಲ್ ಮಾಡ್ತಾರೆ. ಸ್ನೇಹಿತರೆ, ಅದಕ್ಕಿಂತ ಏನಾದ್ರು ಇವರು ಅದರ್ವೈಸ್ ಏನಾದ್ರು ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ನೆಕ್ಸ್ಟ್ ಏನಪ್ಪಾ ಅಂದ್ರ ಸರ್ಕಾರನೇ ಉರುಳಿಸುವಂತ ಕೆಲಸ ನಾವು ನೀವು ಎಲ್ಲ ಏನಪ್ಪಾ ಅಂದ್ರ ಸೇರಿ ಮಾಡ್ಬೇಕಾಗಿದೆ. ಆಲ್ರೆಡಿ ಏನಪ್ಪಾ ಅಂದ್ರ ನಾನು ಶಶಿಕಾಂತ್ ಗುರೂಜಿ ಅವ್ರ ಜೊತೆ ಮಾತನಾಡಿದ್ದೀನಿ. ಇವತ್ತು ತೆಗೆದುಕೊಳ್ತಕ್ಕಂತ ಒಂದು ಡಿಸಿಷನ್ ಇದು ಫೈನಲ್ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಗೌರ್ಮೆಂಟ್ ಅದನ್ನ ನಾವ್ ಹೇಳಕ್ ಆಗಲ್ಲ. ಈಗ ಅದನ್ನ ನಿರೀಕ್ಷೆನೂ ಮಾಡಕ್ ಆಗಲ್ಲ ಸರ್ಕಾರಕ್ಕ. ಆ ರೀತಿ ಏನಪ್ಪಾ ಅಂದ್ರ ನಾವು ಒಂದು ಹೊಡೆತವನ್ನ ಕೊಡ್ಬೇಕಾಗತ್ತೆ. ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳು ಒಗ್ಗಟ್ಟಾಗಿ ಒಂದ್ ಕಡೆ ಏನಪ್ಪಾ ಅಂದ್ರ ಸೇರಿ ಸರ್ಕಾರದ ಒಂದು ಏನು ಆಡಳಿತ ಯಂತ್ರ ಐತಲ್ಲ ಅದನ್ನ ಏನಪ್ಪಾ ಅಂದ್ರ ನಾವು ಸ್ಥಗಿತಗೊಳಿಸುವಂತ ಕೆಲಸ ನಾವು ನೀವು ಎಲ್ಲ ಏನಪ್ಪಾ ಅಂದ್ರ ಮಾಡೋಣ ಸ್ನೇಹಿತರೆ. ಇವತ್ತು ಸಂಜೆಯವರೆಗೆ ಮಧ್ಯಾಹ್ನದ ನಂತರ ಏನ್ ಡಿಸಿಷನ್ ತೆಗೆದುಕೊಳ್ತಾರಲ್ಲ ಅಲ್ಲಿವರೆಗೆ ನಾವೇನಪ್ಪಾ ಅಂದ್ರ ತಾಳ್ಮೆಯಿಂದ ಕಾದಿದೀವಿ. ಇಲ್ಲಿವರೆಗೆ ಏನಪ್ಪಾ ಅಂದ್ರ ತಾಳ್ಮೆಯಿಂದ ಕಾದಿದೀವಿ. ಇವತ್ತು ಫೈನಲ್ ಆಗ್ಬೋದು. ನಾನು ಆಲ್ರೆಡಿ ಏನಪ್ಪಾ ಅಂದ್ರ ಒಂದಿಷ್ಟು ಕ್ಯಾಬಿನೆಟ್ ಮಂತ್ರಿಗಳ ಜೊತೆಗೂನು ಏನಪ್ಪಾ ಅಂದ್ರ ಮಾತನಾಡಿದ್ದೀನಿ. ಇಲ್ಲ ನಾವು ಏನಪ್ಪಾ ಅಂದ್ರ ಇವತ್ತು ಫೈನಲ್ ಮಾಡ್ತೀವಿ. ಯಾಕಂತಂದ್ರೆ ಇದು ಬಹಳಷ್ಟು ಜಟಿಲವಾಗಿದೆ. ಮುಂದೆ ಏನಪ್ಪಾ ಅಂದ್ರ ಸರ್ಕಾರಕ್ಕೂ ಸಮಸ್ಯೆ ಆಗ್ತಿದೆ ಇದರಿಂದ. ನೋಡಿ, ಯಾವಾಗ ನಾವು ಅರೆಸ್ಟ್ ಆದ ನಂತರ ಸರ್ಕಾರ ಏನಿಲ್ಲ ನಿಮ್ಗೆ ಅಲ್ಲಿ ಅಲರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಇದು ಫೈನಲ್ ಆಗ್ಬೋದು ಸ್ನೇಹಿತರೆ. ಎಲ್ರು ಏನಪ್ಪಾ ಅಂದ್ರ ಹೋಪ್ ಅನ್ನ ಇಟ್ಕೊಳ್ಳಿ. ಅಕಸ್ಮಾತ್ ಆಗ್ಲಿಲ್ಲ ಅಂತಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅದನ್ನ ನಿರೀಕ್ಷೆ ಮಾಡಕ್ ಆಗಲ್ಲ. ಇದು ಆ ರೀತಿ ಏನಪ್ಪಾ ಅಂದ್ರ ಒಂದು ಪ್ರತಿಭಟನೆ ಆಗತ್ತೆ. ಹೌದಾ? ಇದನ್ನೆಲ್ಲರೂ ಏನಪ್ಪಾ ಅಂದ್ರ ಗಮನದಲ್ಲಿ ಇಟ್ಕೊಳ್ಳಿ. ಸಂಜೆ ಏನ್ ಬರುತ್ತಲ್ಲ ಅದನ್ನ ಆ ಡಿಸಿಷನ್ ಮೇಲೆ ನಂತರ ಏನಪ್ಪಾ ಅಂದ್ರ ನಾವು ತೀರ್ಮಾನವನ್ನ ತೆಗೆದುಕೊಳ್ಳೋಣ. ಅದು ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ. ಹೆಚ್ಚು ಕಡಿಮೆ ಇದು ಕ್ಯಾಬಿನೆಟ್ ಅಲ್ಲಿ ಫೈನಲ್ ಆದ್ಮೇಲೆ ಅದು ವಿಶೇಷವಾಗಿರ್ತಕ್ಕಂಥ ಸಂಪುಟ ಸಭೆ ಆದ್ಮೇಲೆ ಅದು ಎಲ್ಲ ಪ್ರೊಸೀಜರ್ ಅಂದ್ರೆ ಈ ರಾಜ್ಯಪಾಲ ಸಿಗ್ನೇಚರ್ ಆಮೇಲೆ ಅಂತಿಮವಾಗಿರ್ತಕ್ಕಂಥ ಒಂದು ಪ್ರೊಸೀಜರ್ ಇರುತ್ತೆ. ಅದೊಂದು 15 ಡೇಸ್ ಅಥವಾ 1 ಮಂತ್ ಹೆಚ್ಚು ಕಡಿಮೆ ನೆಕ್ಸ್ಟ್ ಮಂತಿಗೆ ಈ ಎಲ್ಲಾ ಪ್ರೊಸೆಸ್ ಮುಗಿಯುವಂತ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಅದಕ್ಕೆ ನೀವೆಲ್ಲರೂ ಏನಪ್ಪಾ ಅಂದ್ರ ಇನ್ನ ಓದ್ಲಿಕ್ಕೆ ಆರಂಭ ಮಾಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ತೆಗೆದುಕೊಳ್ತಕ್ಕಂಥ ಡಿಸಿಷನ್ ಸರ್ಕಾರ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಉತ್ತಮ ನಿರ್ಧಾರಕ್ಕ ಬಂತು ಅಂತಂದ್ರೆ ಅದು ಒಳ್ಳೇದು. ಅಂದ್ರೆ ಸರ್ಕಾರ ಉಳಿತಿತ್ತಂತ ಅರ್ಥ. ಇಲ್ಲ ಅಂತಂದ್ರೆ ಈ ಸರ್ಕಾರ ಏನಾಗತ್ತೋ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಯುವಕರ ಭವಿಷ್ಯದಲ್ಲಿ ಏನಪ್ಪಾ ಅಂದ್ರ ಇವರು ಆಟ ಆಡ್ತಾ ಇದ್ದಾರೆ. ಯುವಕರ ಶಕ್ತಿ ಒಂದು ಏನು ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ. ಆಲ್ರೆಡಿ ಗುರುಗಳ ಜೊತೆ ಮಾತನಾಡಿದೀವಿ. ಇವತ್ತು ಮುಗಿಲ್ರಿ ಅಂತ ಹೇಳಿದ್ದಾರೆ ಅವರು. ಇವತ್ತು ಮುಗಿದಾದ ನಂತರ ಮುಂದಿನ ಒಂದು ತೀರ್ಮಾನಕ್ಕ
ನಾವೆಲ್ಲ ಏನಪ್ಪಾ ಅಂದ್ರೆ ಭದ್ರಾಗಿರೋಣ ಸ್ನೇಹಿತರೆ. ಸಂಜೆವರೆಗೆ ವೇಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ನೀವು ಹೋಗಿ ಏನಪ್ಪಾ ಅಂದ್ರೆ ಅಲ್ಲಿ ಜಾಯಿನ್ ಆಗ್ರಿ. ಸೊ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ಏನಪ್ಪಾ ಅಂದ್ರೆ ಮಾಹಿತಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್.